ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಕಾಳಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಬಿಸಿಲಿನಲ್ಲಿ ಒಣಗಾಕ್ತಾಯಿದ್ದೀವಿ. ಅಲಸಂದೆ ಕಾಳನ್ನ ಒಡೆದಿರೋದು, ಅಲಸಂದೆ ಬೇಳೆ, ಹುಳ್ಳಿಕಾಳು ಒಡೆದಿರೋದು, ಉಳ್ಳಿಬೇಳೆ ಜೊತೆಗೆ ಉದ್ದಿನಬೇಳೆ ಮೂರನ್ನು ನೆನೆಸಿ ಒಣಗಾಕ್ತಾಯಿದ್ದೀವಿ. ಮೂರು ದಿವಸ ಬೇಳೆ ಒಣಗೈತೆ. ಇದು ಈಗ ಚೆನ್ನಾಗಿ ಒಣಗೈತೆ. ಇದನ್ನ ಇವಾಗ ತಂದು ನೆನೆಸಿ ಒಣಗಾಕಿರೋದು. ಇವು ಒಣಗಿದ ಮೇಲೆ ನನಗೆ ಉಪ್ಪು ಹಾಕೋಕ್ಕೆ ಅಳತೆ ಬೇಕಲ್ವ, ಅದಕ್ಕೋಸ್ಕರ ನಾನು ಸೇರಿನಲ್ಲಿ ಅಳೆದಿದ್ದೀನಿ. 5 ಸೇರಿದೆ ಇದು. ಹುಳ್ಳಿಕಾಳು ಬೇಳೆ, ಅಲಸಂದಿ ಬೇಳೆ, ಉದ್ದಿನಬೇಳೆ 3 ಸೇರಿ 5 ಸೇರಿದೆ. ಇವಾಗ 5 ಸೇರಿಗೂ 5 ಇಡಿ ಉಪ್ಪು ಹಾಕ್ತೀನಿ. ನೋಡಿರಿ, ಈ ಥರ ಫುಲ್ಲು ಭದ್ರವಾಗಿ 1 ಇಡಿ ಹಾಕಬೇಕು. 1 ಕೆ ಜಿಗೆ 1 ಇಡಿ. 1 2 3 4 5 ಇಡಿ ಹಾಕಿರ್ತೀವಿ. 5 ಇಡಿ ಹಾಕಿದ್ಮೇಲೆ ನಮಗೂ ಇದು ಕಲಿಸ್ತೀವಲ್ಲ ಹಪ್ಪಳದಿಟ್ಟು, ಅವಾಗ ಟೇಸ್ಟ್ ನೋಡ್ತೀವಲ್ವ, ಸ್ವಲ್ಪ ಒಂಚೂರು ಕಲಸೋವಾಗಲೇ ಬಾಯಿಗೆ ಇಟ್ಕೊಂಡು ನೋಡ್ತೀವಿ. ಅವಾಗ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಇನ್ನೊಂದು ಚೂರು ಹಾಕ್ಕೋಬೋದು. ಇವಾಗ ಕರೆಕ್ಟಾಗಿ 5 ಸೇರಿಗೆ 5 ಇಡಿ ಉಪ್ಪು ಹಾಕಿದ್ದೀನಿ. ಇದನ್ನು ಮಿಷಿನ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ, ಹಪ್ಳದ ಖಾರ, ಸಮುದ್ರದ ನೊರೆ, ಸೋಡಾ ಇಷ್ಟೂ ಹಾಕಿ ಬೆರೆಸ್ಬೇಕು ಇದಕ್ಕೆ. ಇವಾಗ ಇದನ್ನು ಮಿಷಿನ್ಗೆ ಹೋಗ್ಬಿಟ್ಟು ಬರ್ತೀವಿ. ಇದು ತಪ್ಪಲೆಯಲ್ಲಿರೋ ಹಸಿಟ್ಟು 5 ಕೆ ಜಿ ಬೇಳೆದು ಎಲ್ಲದು. ಇದಕ್ಕೆ ಬೇಕಾಗೋ ಸಾಮಾನುಗಳು: 1 ಇಡಿ ಥರ, 1 ಸೇರಿಗೆ 1 ಇಡಿ ಜೀರಿಗೆ ಥರ, 5 ಸೇರಿಗೆ 5 ಇಡಿ ಜೀರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೆಣಸು, ಇದು ಅಷ್ಟೇ 5 ಸೇರಿಗೆ 1 ಸೇರಿಗೆ 1 ಇಡಿ ಥರ, 5 ಸೇರಿಗೆ 5 ಇಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಇದು ಅಷ್ಟೇ 1 ಸೇರಿಗೆ ಇದೆಲ್ಲ ತೊಟ್ಟು ಬಿಡಿಸಿ ರೆಡಿ ಮಾಡಿರೋದು. 1 ಸೇರಿಗೆ 1 ಇಡಿ ಥರ, 5 ಸೇರಿಗೆ 5 ಇಡಿ ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 10 ರೂಪಾಯಿದು ಹಪ್ಳದ ಖಾರ ಹಾಕಿದ್ದೀನಿ. ಒಂದು 100 ಗ್ರಾಮು ಅಡುಗೆ ಸೋಡಾ, ಇಷ್ಟು ರೆಡಿ ಮಾಡಿದ್ದೀನಿ. ಸಮುದ್ರದ ನೊರೆ ಸಿಗುತ್ತೆ ಗಂಗೆ ಅಂಗಡಿನಲ್ಲಿ, ನಿಮಗೆ ಸಿಕ್ಕಿದ್ರೆ ತಂದು ಹಾಕ್ಕೊಳ್ರಿ. ಇದಿಷ್ಟನ್ನು ಬೇಕಾಗೋ ಸಾಮಾನುಗಳು. ಇವಾಗ ಮೆಣಸಿನ್ಕಾಯಿನ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಮೆಣಸನ್ನು ಅಷ್ಟೇ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ, ಮೆಣಸನ್ನ ತರ್ತರಿಯಾಗಿ ಪುಡಿ ಮಾಡಿರೋದು ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ 100 ಗ್ರಾಮ್ ಹಾಕ್ಕೊಳ್ತೀವಿ. ಹಪ್ಳದ ಖಾರ ಅದನ್ನು ಮಿಕ್ಸಿ ಮಾಡ್ಕೊಂಬಂದೆ. ಅದನ್ನು ಹಪ್ಳದ ಖಾರ ಸಮುದ್ರದ ನೊರೆ ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ, ನೀವು ತಗೊಂಡ್ರೆ ಒಳ್ಳೆಯದು. ಇದಕ್ಕೆ ಕಾಳು ಹಪ್ಳಕ್ಕೆ ಅದು ಹಾಕಿದ್ರೇ ಟೇಸ್ಟ್ ಬರೋದು. ಇವಾಗಿಷ್ಟೂ ನಾನು ಮಿಕ್ಸ್ ಮಾಡ್ತೀನಿ. ಎಲ್ಲ ಹಸಿಟ್ಟಿಗೆ ಇದೆಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ತೀನಿ. ಇಷ್ಟು ಹಸಿಟ್ಟನ್ನ ಕಲ್ಸೋದು ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲು ಇಷ್ಟು ಕಲಿಸ್ಕೊಳ್ಳೋಣ. ಇದಕ್ಕೆ 2 ನಿಂಬೆಹಣ್ಣು ಬೇಕು. 1 ಲೋಟ ಮಜ್ಜಿಗೆ, ಹುಳಿ ಮಜ್ಜಿಗೆ ಇದ್ರೂ ಹಾಕ್ಬೋದು. ಇವಾಗ ಈ 2 ನಿಂಬೆಹಣ್ಣನ್ನ ಕಟ್ ಮಾಡ್ಕೊಂಡು ರಸ ತಕ್ಕಂತೀನಿ. 4 ನಿಂಬೆ ಹುಳಿನ ರಸನೂ ಹಿಂಡಿದ್ದೀನಿ. ಇಷ್ಟು ಬಂದಿದೆ ರಸ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು. ನೀರು ಜಾಸ್ತಿ ಹಾಕ್ಕೋಬಾರ್ದು, ಬೇಕಾದರೆ ಚಿಮ್ಕಿಸ್ಕೋಬೋದು ಆಮೇಲೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ.
ಕೆಳಗಡೆ ಎಲ್ಲಾದರೂ ಹಸಿಟ್ಟು ಮಿಕ್ತಾ ಇದ್ದರೆ ಆ ಉಂಡೆ ಇಲ್ಲಿ ಬಿಡಬೇಕು. ಇಲ್ಲಿ ಇನ್ನೊಂದು ಉಂಡೆ ತಗೊಂಡು ಹಿಂಗೆ ಕಲಿಸ್ಕೊಂಡು ಹೋಗ್ತಾ ಇರ್ಬೇಕು. ಹಿಂಗೆ ನೋಡ್ರಿ, ಅಲ್ಲಿ ತಳದಲ್ಲಿರೋದು ಉಂಡೆ ಬರ್ತಾ ಇರುತ್ತೆ, ಅದಕ್ಕೆ ಸೇರ್ಕೊಳ್ತಾ ಇರ್ತದೆ ಹಸಿಟ್ಟಿಗೆ. ಗಟ್ಟಿಗೆ ಎಷ್ಟು ಗಟ್ಟಿ ಆದರೆ ಅಷ್ಟು ಗಟ್ಟಿಗೆ, ಇಲ್ಲಾಂದರೆ ನಾವು ಲಟ್ಟಿಸ್ಬೇಕಲ್ವ, ಮಿಷಿನಲ್ಲಿ ಆಗಲ್ಲ ಇದು. ಲಟ್ಟಿಸುವಾಗ ಕಚ್ಕೊಳ್ಳುತ್ತೆ, ಜಾಸ್ತಿ ಸರಿಯಾಗಿ ಬರೋದಿಲ್ಲ ಹಪ್ಪಳ ಅರಿಯೋಕ್ಕೆ. ಅದಕ್ಕೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊ ನೋಡ್ರಿ. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಕಲಿಸ್ತಾ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಮಿದ್ಯೋಕ್ಕಾಗಲ್ಲ. ದೊಡ್ಡ ಉಂಡೆ ಒಂದೇ ಸರಿ ಮಿದ್ಯಕ್ಕೆ ಹೋದರೆ ನಮಗೆ ಬಂದೋಬಸ್ತ್ ಸಿಗೋಲ್ಲ ಕಲಸೋಕ್ಕೆ. ಹೀಗೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇರಬೇಕು. ಈ ಥರ ಕಲಿಸ್ಕೊತಾ ಇರಬೇಕು. ಈ ಥರ ಎಲ್ಲ ಆದಮೇಲೆ ಅದನ್ನು ಒನ್ ಅವರ್ ಆದರೂ ಮುಚ್ಚಿಕ್ಬೇಕು. ಇಲ್ಲ ಒಂದು ರಾತ್ರಿನಾದರೂ ಮುಚ್ಚಿಡ್ಬೋದು. ಚೆನ್ನಾಗಿ ನೆನ್ಕೊಂಡ್ಬಿಡುತ್ತೆ. ಆಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ನೊಳಗೆ ಎಣ್ಣೆ ಹಚ್ಬಿಟ್ಟು ಅದರೊಳಗೆ ಹಾಕಿ ಇದನ್ನು ಚಚ್ಕೊಡೋದು, ಕಲ್ಲಿನಲ್ಲಿ ಇಟ್ಟು ಕಲಸಿದ್ದೀವಿ. ಈ ಥರ ಗಟ್ಟಿಗಿರಬೇಕು. ತೆಳುವಾಗಿದ್ದರೆ ಅಕ್ಕಿ ಹಿಟ್ಟು ನಾವು ಹಾಕ್ಕೊಂಡು ಲಟ್ಟಿಸ್ತೀವಲ್ಲ, ಅದನ್ನು ಜಾಸ್ತಿ ಎಳ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು. ಅದಕ್ಕೋಸ್ಕರ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಒಂದೊಂದೇ ಉಂಡೆಗಳ್ನ ಕವರಲ್ಲಿಕ್ಕಿ ಸ್ವಲ್ಪ ಚಚ್ಚಬೇಕು. ನುಣ್ಣಗಾಗಂಗೆ ಚಚ್ಚಬೇಕು ಚೆನ್ನಾಗಿ. ಮೊದಲು ಕಾಲದಲ್ಲೆಲ್ಲ ಒಲ್ಕಲ್ಗೆ ಹಾಕ್ಬಿಟ್ಟು ಒನ್ಕೆನಲ್ಲಿ ಚಚ್ಚೋರು. ಇವಾಗ ಒಲ್ಕಲ್ಲು ಇಲ್ವಲ್ಲ, ಅದರಿಂದ ನಾವೇ ಈ ಥರ ಕಲ್ಲಲ್ಲಿ ಚಚ್ಚಬೇಕು ಚೆನ್ನಾಗಿ. ಚಚ್ಚಿದಷ್ಟು ಹಪ್ಪಳ ಸ್ಮೂತಾಗಿ ಬರ್ತದೆ, ಚೆನ್ನಾಗಿ ಬರುತ್ತೆ ಹಪ್ಪಳ. ನೋಡಿರಿ ಎಷ್ಟು ಸ್ಮೂತಾಗಿ ಬೆಣ್ಣೆ ಆದಂಗೆ ಆಗೈತೆ. ಇದೇ ಥರನೇ ಎಲ್ಲವನ್ನು ಇದು ಎಲ್ಲ ಉಂಡೆಗಳನ್ನೆಲ್ಲ ಈ ಥರ ಕವರಲ್ಲಿಟ್ಟು ಸ್ವಲ್ಪ ಎಣ್ಣೆನೂ ಹಚ್ಚಬೇಕು. ಎಣ್ಣೆ ಹಚ್ಬಿಟ್ಟು ಕವರಲ್ಲಿ ಇಡಬೇಕು. ಚಚ್ಚಿರೋ ಹಿಟ್ಟನ್ನ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಚಾಕುಗೊಂಚೂರು ಎಣ್ಣೆ ಹಿಂಗೆ ಹಚ್ಕೊಂಡು ಕಟ್ ಮಾಡ್ಕೋಬೇಕು. ಹಿಂಗೆ ಕಟ್ ಮಾಡಿಕೊಂಡು ಒಂದೊಂದೇ ಉಂಡೆ ತಗೊಂಡು ಇವಾಗ ನೋಡಿರಿ ಈ ಥರ ಉಂಡೆ ಹಾಕ್ಬಿಟ್ಟು ಹಿಂಗೆ ಪಚ್ಚಿ ಮಾಡಿದ್ರೆ ಉಂಡೆಗಳು ರೆಡಿ ಆಗ್ತವೆ. ನೋಡಿರಿ ಎಲ್ಲ ಉಂಡೆಗಳ್ನು ಈ ಥರ ಉಂಡೆಗಳು ಹಾಕ್ಕೊಂಡು ತುಂಬ್ಕೋಬೇಕು. ಇದು ಉಂಡೆ ಎಣ್ಣೆ ನಾವು ಹಾಕಿ ಚಚ್ಚಿರ್ತೀವಿ. ಎಣ್ಣೆ ಕೈ ಮಾಡಿಕೊಂಡು ನಾವು ಚಾಕುನಲ್ಲಿ ಕಟ್ ಮಾಡಿರ್ತೀವಿ. ಅದರಿಂದ ಒಣಗೋದಿಲ್ಲ ಇವು. ನೋಡಿರಿ ಒಣಗೋದಿಲ್ಲ ಇದು. ಅದರಿಂದ ಒಂದೇ ಸರಿ ಎಲ್ಲ ಉಂಡೆ ಹಾಕ್ಕೊಂಡು ತುಂಬ್ಕೊಂಡು ಆಮೇಲೆ ಅರಿಯೋಕ್ಕೆ ಕೂತ್ಕೊಂಡ್ರೆ ಅಕ್ಕಿ ಹಿಟ್ಟನ್ನ ಹಿಂಗೆ ಎದ್ಕೋಬೇಕು. ಎರಡೂ ಕಡೆ ಎದ್ಕೊಂಡು ಹಿಂಗೆ ಅರಿಯೋಕ್ಕೆ ಶುರು ಮಾಡಬೇಕು. ಇದು ಪ್ರೆಸ್ಸಿಂಗ್ ಮಿಷಿನಲ್ಲಿ ಆಗಲ್ಲ, ಇದು ಕೈನಲ್ಲೇ ಅರಿಬೇಕು ಕಾಳಪ್ಪಳನ. ನಾವೆಷ್ಟು ಸಾಮಾನುಗಳು ಹಾಕಿರ್ತೀವಲ್ವ, ಕರೆಕ್ಟಾಗಿ ಎಲ್ಲ ಸಾಮಾನು ಹಾಕಿರೋದ್ರಿಂದ ಹಪ್ಪಳ ತಿಂತಾಯಿದ್ರೆ ಒಂದು ಹಪ್ಪಳ ತಿನ್ನತ್ತವ 3 ಹಪ್ಪಳ ತಿನ್ನಬೇಕು. ಆ ಥರ ಟೇಸ್ಟ್ ಬರುತ್ತೆ. ನೋಡಿರಿ ಈ ಥರ ಹರ್ಕೋಬೇಕು. ಈ ಥರ ಬೆಳಕಿಗೆ ಹಿಡಿದು ನೋಡಿದ್ರೆ ಚೆನ್ನಾಗಿ ನಮಗೆ ಕಾಣಿಸುತ್ತೆ. ಅದರಲ್ಲಿ ಹಾಕಿರೋ ಮೆಣಸಿನ್ಕಾಯಿ ಎಲ್ಲ ಕಾಣಿಸುತ್ತೆ. ಅರ್ದು ಒಂದು ಕಡೆ ಹಾಕ್ಕೋಬೇಕು. ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಆಮೇಲೆ ಬಟ್ಟೆ ಮೇಲೆ ಒಣಗಿ ಹಾಕ್ಕೊಳ್ಳೋದು. ಮಾಡಿದ ದಿವಸ ಈ ಥರ ನೆರಳಲ್ಲೇ ಹಾಕಬೇಕು. ಕಾಟನ್ ಬಟ್ಟೆ ಹಾಕ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಒಣಗಾಕಿದ್ರೆ ಗಾಳಿ ಬೀಸ್ದಂಗೆ ತ್ಯಾವನ್ನೆಲ್ಲ ಕಾಟನ್ ಬಟ್ಟೆ ಎಳ್ಕೊತಾ ಇರುತ್ತೆ. ಮೇಲೆ ಗಾಳಿಗೂ ಒಣಗ್ತಾ ಇರುತ್ತೆ. ನಾಳೆ ಬಿಸಿಲಿನಲ್ಲಿ ಹಾಕೋದು. ಮೊದಲನೇ ದಿವಸ ನೆರಳಲ್ಲೇ ಒಣಗಬೇಕು. ಇದೇ ರೀತಿ ಎಲ್ಲ ಹಪ್ಪಳನೂ ಇವತ್ತು ಮಾಡಾಕ್ಬಿಡ್ತೀನಿ. ಹಪ್ಪಳ ಚೆನ್ನಾಗಿ ಒಣಗಿದೆ. ಇವಾಗ ಒಂದು ದಿವಸ ಮಾಡಿದ ದಿವಸ ನೆರಳಲ್ಲಿ ಒಣಗಿಸ್ತೀವಿ, ಮಾರನೇ ದಿವಸ ಬಿಸಿಲಲ್ಲಿ ಹಾಕ್ತೀವಿ, ಇನ್ನೊಂದು ದಿವಸನೂ ಬಿಸಿಲಲ್ಲಿ ಹಾಕಬೇಕು. 2 ದಿವಸ ಬಿಸಿಲಲ್ಲಿದ್ದರೆ ನೋಡಿರಿ ಈ ಥರ ಚೆನ್ನಾಗಿ ಒಣಗ್ತವೆ. ಗಲಗಲ ಅನ್ನಬೇಕು ಯಾವಾಗಲೂ ಹಪ್ಪಳ. ಆವಾಗ ನಾವು ಎತ್ತಿಕ್ಬೇಕು. ಗಲಗಲ ಅನ್ನೋವಾಗ ಬಿಸಿಲಲ್ಲಿ ಒಣಗಿದ ಮೇಲೆ ಗಲಗಲ ಅಂತವೆ, ಹಿಂಗೆ ಶಬ್ದ ಹಿಂಗೆ ಬರುತ್ತೆ. ಆವಾಗ ನಾವು ಎತ್ತಿಕ್ಬೇಕು. ಅದುವರೆಗೂ ನಾವು 2 ದಿವಸ ಬಿಸಿಲಲ್ಲಿ ಒಣಗಬೇಕು. ಬಿಸಿಲು ಸಾಲಿಲ್ಲ ಅಂದರೆ ಇನ್ನೂ ಒಂದು ದಿವಸ ಬಿಸಿಲಲ್ಲಿ ಹಾಕಿ 3ನೇ ದಿವಸಲು ಒಣಗಿಸಿದ್ರೂ ಒಳ್ಳೆಯದು, ಏನು ತೊಂದರೆ ಇಲ್ಲ. ಇವಾಗ ಇದನ್ನು ನಾವು ಸುಡ್ಬೋದು,
ಕರಿಬೋದು. ನಾವು ಎರಡು ಸ್ಟವ್ ಮೇಲೆ ಸುಟ್ಟು ತೋರಿಸ್ತೀನಿ. ಹಿಂದೆ ಮುಂದೆ ತಿರುಗಿಸ್ಕೊತಾ ಇದ್ರೆ ಹಪ್ಪಳ ತುಪ್ಪ ಹಚ್ಚಿ ಓವನಲ್ಲಿಟ್ಟು ಬೇಯೋದು ತೋರಿಸ್ತೀನಿ. ಹಪ್ಪಳ ಮಾಡಿದ್ರೆ ನಾವು ಯಾವ್ಯಾವ ಥರ ಉಪಯೋಗಿಸ್ಬೋದು ಅಂತ ನಾನು ನಿಮಗೆ ನೋಡಿರಿ. ಈ ಥರ ತುಪ್ಪ ಹಚ್ಚಿದ್ದೀನಿ. ಇವಾಗ ಇದನ್ನು ಓವನಲ್ಲಿ ಇಡ್ತೀನಿ. ಇದು ಸ್ಟವ್ ಮೇಲೆ ಸುಟ್ಟಿರೋದು, ಇದು ಓವನಲ್ಲಿ ಸುಟ್ಟಿರೋದು. ಇದು ಓವನಲ್ಲಿ ಸುಟ್ಟಿರೋದೆ, ತುಪ್ಪ ಸರವಿ ಸುಟ್ಟಿರೋದು. ಇದು ಈ ಥರ ನೀವು ಮಾಡ್ಕೊಳೋದ್ರಿಂದ ಹಪ್ಪಳ ರುಚಿಯಾಗಿರುತ್ತೆ. ನಾವು ಕಾಳುಗಳ್ನ ಉಪಯೋಗಿಸಿ ನಾವು ಹಪ್ಪಳ ಮಾಡೋದ್ರಿಂದ ನಮ್ಮ ಶರೀರಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಬೇಸಿಗೆನಲ್ಲಿ ನಾವು ರಾಗಿ ಮುದ್ದೆ ತಿಂತೀವಿ ಅಂತ ಹೇಳೋದು, ಅನ್ನ ಸೇರಲ್ಲ, ಊಟ ಸೇರಲ್ಲ, ಆ ಥರ ನಾವೆಲ್ಲ ಅಂತೀವಲ್ಲ, ಅದೇ ಥರ ಊಟಕ್ಕೊಂದು ಕಾಳುಗಳು ಬೆರೆಸಿರೋದು ಒಂದು ಹಪ್ಪಳ ನೆಂಚ್ಕೊಂಡು ಊಟ ಮಾಡಿದ್ರೆ ಅದು ಒಂದು ವಿಟಮಿನ್ಸ್ ನಮಗೆ ಊಟದ ಜೊತೆನೂ ಸೇರಿದಂಗೆ ಆಗುತ್ತೆ. ನೋಡಿದ್ರಲ್ಲ ಯಾವ ಥರ ಹಪ್ಪಳ ಮಾಡೋದು ಅಂತ ಎಲ್ಲ ಹೇಳಿ. ನೀವು ಕೂಡ ಒಂದೇ 1 kgಗೆ ನಾನೆಲ್ಲ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. 1 kgಗೆ ನೀವು ಮಾಡಿ ನೋಡಿ, ರುಚಿ ನೋಡಿ, ಯಾವ ಥರ ನಿಮ್ಗೆ ಹಪ್ಪಳ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ.